ಮೀನರಾಶಿ ಮತ್ತು ಮೀನ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಚಲನೆಯನ್ನು ನಾವು ಗಮನಿಸುವಂಥದ್ದಾದರೆ, ಗುರು ಗ್ರಹ ಜನವರಿಯಿಂದ ಹಿಡಿದು ಮೇವರೆಗೂ ವೃಷಭ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಧೈರ್ಯದಲ್ಲಿ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಹೋದರರ ಸಹಾಯ ಮತ್ತು ಸಹಕಾರ ನಿಮ್ಮ ಜೀವನದಲ್ಲಿ ಉತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಮಿಥುನ ರಾಶಿಯಲ್ಲಿ ಗೋಚರ ಆಗೋದ್ರಿಂದಾಗಿ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಗುರುಗ್ರಹ ನೀಡುತ್ತೆ ಅಂತಲೇ ಹೇಳ್ಬೋದು. ಭೂಮಿ, ಭವನ, ವಾಹನಗಳಿಗೆ ಸಂಬಂಧಿಸಿದಂತಹ ಉತ್ತಮ ಫಲವನ್ನು ಗುರುವಿನ ಗೋಚರ ನೀಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ತಾಯಿಗೆ ಸಂಬಂಧಿಸಿದಂತೆ ಉತ್ತಮ ಫಲಗಳನ್ನು ಸಹಿತ ನೀವು ಇಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಹೊಸ ಆಸ್ತಿಗಳನ್ನು ಸಹ ಖರೀದಿ ಮಾಡಬೇಕು ಅಂತ ಇದ್ದರೆ ಇಲ್ಲಿ ನಿಮಗೆ ಗುರುವಿನ ಗೋಚಾರ ಉತ್ತಮವಾದಂತಹ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಭಾವನಾತ್ಮಕವಾದಂತಹ ಸ್ಥಿರತೆಯನ್ನು ಗುರುವಿನ ಗೋಚಾರ ನಿಮಗೆ ಮೇಯ ನಂತರ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ಗಮನಿಸುವಂಥದ್ದಾದರೆ, ಶನಿ ಇಡೀ ಪೂರ್ತಿ ವರ್ಷ ಮೀನರಾಶಿ ಅಂದರೆ 1ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಇಲ್ಲಿ ನೀವು ಸಾಡೆ ಸಾತಿಯ ಮಧ್ಯಭಾಗದಲ್ಲಿರೋದ್ರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಶನಿಯ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಈ ಪೂರ್ತಿ ವರ್ಷ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆತ್ಮವಿಶ್ವಾಸದಲ್ಲಿ ನಿಮಗೆ ಸಡನ್ ಏರಿಳಿತಗಳನ್ನು ನೀವು ನೋಡ್ತೀರ ಅಂತಲೇ ಹೇಳ್ಬೋದು ಶನಿಯ ಈ ಪ್ರಭಾವದಿಂದ. ಆದರೆ ಶನಿಯ ಪ್ರಭಾವ ನಿಮಗಿಲ್ಲಿ ಇನ್ನೊಂದು ಏನು ಕೊಡುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟು ಶ್ರಮ ಹಾಕ್ತೀರ ಅದಕ್ಕೆ ತಕ್ಕ ಫಲವನ್ನು ಸಹಿತ ಶನಿ ಗ್ರಹ ನಿಮಗಿಲ್ಲಿ ನೀಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹುವನ್ನು ನಾವು ಗಮನಿಸುವಂಥದ್ದಾದರೆ, ರಾಹು 1ನೇ ಮನೆಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲೇ ಇರೋದರಿಂದಾಗಿ ಇಲ್ಲಿ ನಿಮಗೆ ಮಾನಸಿಕ ಒತ್ತಡಗಳು ಹೆಚ್ಚಾಗಬಹುದು. ಆಕಸ್ಮಿಕ ಬದಲಾವಣೆಗಳು ಸಹಿತ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದಕ್ಕೂ ತಲೆಗೆಡಿಸ್ಕೊಳ್ಳೋದೆ ಪೇಷನ್ಸಿಂದ ಇದ್ದು ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗುವಂಥದ್ದು ನೀವು ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೇತು 7ನೇ ಮನೆಯಲ್ಲಿರೋದ್ರಿಂದಾಗಿ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದಾಗಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಪದೇ ಪದೇ ನೀವು ಸಿಟ್ಟು ಮಾಡಿಕೊಳ್ಳುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಜಗಳ ಆಗುವಂಥದ್ದು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಕೌಟುಂಬಿಕ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಗಮನವನ್ನು ವಹಿಸಿ. ಇನ್ನು ವೃತ್ತಿ ಮತ್ತು ವ್ಯಾಪಾರ ರಂಗವನ್ನು ನಾವು ಗಮನಿಸುವಂಥದ್ದಾದರೆ, ಮೇವರೆಗೂ ನಿಮಗೆ ಇಲ್ಲಿ ನಿಧಾನಗತಿಯ ಬೆಳವಣಿಗೆಗಳು ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ ವೃತ್ತಿ ಮತ್ತು ವ್ಯಾಪಾರ ರಂಗಕ್ಕೆ ಸಂಬಂಧಿಸಿದಂತೆ ಈ ಪೂರ್ತಿ ವರ್ಷ. ಆದರೆ ಮೇಯ ನಂತರ ನಿಮಗಿಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅದು ಬಂದು ನಿಮಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ, ಅಥವಾ ಸಮುದ್ರಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರು ಕೆಲಸ ಮಾಡ್ತಾ ಇದ್ದರೆ, ಚಿತ್ರಕಲೆಗೆ ಸಂಬಂಧಿಸಿದಂತೆ, ಸಂಗೀತಕ್ಕೆ ಸಂಬಂಧಿಸಿದಂತೆ, ವೈದ್ಯಕೀಯ ಲೋಕಕ್ಕೆ ಸಂಬಂಧಿಸಿದಂತೆ, ಸೇವಾ ಕ್ಷೇತ್ರಗಳಲ್ಲಿ ಏನಾದರೂ ನೀವು ಇದ್ದೀರಾ ಅಂತ ಹೇಳಿದ್ರೆ ಈ ವಿಭಾಗಗಳಲ್ಲಿ ನಿಮಗಿಲ್ಲಿ ಈ ವರ್ಷ ಮೇಯ ನಂತರ ಯಶಸ್ಸನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ವರ್ಷಾಂತ್ಯಕ್ಕೆ ನೀವು ಇಲ್ಲಿ ವಿದೇಶಕ್ಕೆ ಸಂಬಂಧಿಸಿದಂಥ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ, ವರ್ಷದ ಮೊದಲಾರ್ಧ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದು ನಿಮಗೆ ವೈದ್ಯಕೀಯ ಮತ್ತು ಪ್ರಯಾಣ ಈ 2 ವಿಚಾರಗಳಲ್ಲೇ ಹೆಚ್ಚು ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ನೋಡಿ ಮಾಡಿ ಖರ್ಚು ಮಾಡಿ. ಮೇಯ ನಂತರ ನಿಮಗಿಲ್ಲಿ ಧನಪ್ರಾಪ್ತಿಯ ಯೋಗ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮೇಯ ನಂತರ ನಿಮಗಿಲ್ಲಿ ಆಸ್ತಿ ವಾಹನಗಳನ್ನು ಖರೀದಿಸುವಂತಹ ಯೋಗವಿದೆ ಅಂತಲೇ ಹೇಳ್ಬೋದು. ಇನ್ನು ಹೂಡಿಕೆ ಮಾಡ್ತಾ ಇದ್ದರೆ ಈ ಪೂರ್ತಿ ವರ್ಷ ಅತ್ಯಂತ ಹೆಚ್ಚು ಜಾಗರೂಕರಾಗಿರಿ, ಮೈಯೆಲ್ಲ ಕಣ್ಣಾಗಿರಿ ಮತ್ತು ಪ್ರತಿಯೊಂದನ್ನು ಕನ್ಸಲ್ಟ್ ಮಾಡಿ ಹೂಡಿಕೆಯನ್ನು ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಮೋಸವಾಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು, ಅಥವಾ ನೀವು ಹೂಡಿಕೆ ಮಾಡುವಂಥದ್ದು ನಿಮಗಿಲ್ಲಿ ಲಾಸನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನವನ್ನು ನಾವು ಗಮನಿಸುವಂಥದ್ದಾದರೆ, ಇಲ್ಲಿ ಕೇತುವಿನ ಪ್ರಭಾವ ಅತಿ ಹೆಚ್ಚಾಗಿ ಬೀಳೋದ್ರಿಂದಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹಿತ ಇಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ನೀವೇ ಇದನ್ನು ಫಸ್ಟೇ ತಿಳ್ಕೊಂಡು ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ನಿಮ್ಮ ಕುಟುಂಬ ವಿಚಾರದಲ್ಲಿ ಮತ್ತು ಪ್ರೇಮ ದಾಂಪತ್ಯ ಜೀವನದಲ್ಲಿ. ಆದರೆ ಮೇಯ ನಂತರ ನಿಮಗಿಲ್ಲಿ ಸ್ವಲ್ಪ ತಿಳಿಯಾಗುತ್ತೆ ಸಿಚುವೇಶನ್ಸ್ಗಳು ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಅವಿವಾಹಿತರಾಗಿದ್ದರೆ ವಿವಾಹ ಯೋಗವು ಸಹಿತ ನಿಮಗಿಲ್ಲಿ ಜೂನಿಂದ ಹಿಡಿದು ಡಿಸೆಂಬರ್ವರೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೂನಿಂದ ಡಿಸೆಂಬರಲ್ಲಿ ನೀವು ಟ್ರೈ ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮವಾದಂತಹ ಆಫರ್ಸ್ಗಳು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಆರೋಗ್ಯ ವಿಚಾರವನ್ನು ನಾವು ಗಮನಿಸುವಂಥದ್ದಾದರೆ ಕಾಲು ಮತ್ತು ಕೈಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮ್ಮನ್ನು ಕಾಡ್ಬೋದು ಅಂತಲೇ ಹೇಳ್ಬೋದು, ಅಥವಾ ನಿದ್ರೆ ನಿಮಗಿಲ್ಲಿ ಸ್ವಲ್ಪ ಕಮ್ಮಿ ಬೀಳುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಾನಸಿಕ ಕಳವಳಗಳು ಈ ವರ್ಷ ಹೆಚ್ಚಾಗಿರೋದ್ರಿಂದಾಗಿ, ಇದಲ್ಲದೆ ಮಾನಸಿಕ ಆರೋಗ್ಯದ ಮೇಲೂ ಸಹಿತ ಇದು ಪ್ರಭಾವವನ್ನು ಬೀರಬಹುದು. ಇದಲ್ಲದೆ ಜಲ ಸಂಬಂಧಿ ಸಮಸ್ಯೆಗಳು ಸಹಿತ ನಿಮಗೆ ಇಲ್ಲಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮೊದಲೇ ಈ ವಿಚಾರಗಳು ಗೊತ್ತಿರೋದ್ರಿಂದಾಗಿ ಈ ವಿಚಾರಗಳು ಆಗಬೇಕಾದ್ರೆ ಅಷ್ಟೊಂದು ಟೆನ್ಷನ್ ತೊಗೊಳ್ಳದೇ ಇರೋವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಫಸ್ಟೇ ನಿಮಗೆ ಈ ವಿಚಾರಗಳಲ್ಲಿ ಒಂದು ಐಡಿಯಾ ಇರೋದ್ರಿಂದಾಗಿ ತಾಳ್ಮೆಯಿಂದ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡುವಂಥದ್ದು ನಿಮಗಿಲ್ಲಿ ಲೈಫನ್ನು ಇನ್ನೂ ಈಸಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕಾಗಿ ನೀವಿಲ್ಲಿ ಯೋಗ ಧ್ಯಾನವನ್ನು ಆದಷ್ಟು ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡಿ. ಮೇಯ ನಂತರ ನಿಮಗಿಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೀವು ನೋಡ್ತೀರ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ವಿಚಾರಕ್ಕೆ ಬರುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಮೇವರೆಗೂ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಟೈಮ್ ಫ್ರೇಮಲ್ಲಿ ನೀವು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ಕೂತಿದ್ರು ಸಹಿತ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ನಿಮಗಿಲ್ಲಿ ಕಾನ್ಸಂಟ್ರೇಷನ್ ಲೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಕಾನ್ಸಂಟ್ರೇಷನ್ ಬಗ್ಗೆ ಮೇಯ ನಂತರ ಹೆಚ್ಚು ಗಮನವನ್ನು ಕೊಡುವಂಥದ್ದು ಉತ್ತಮವಾಗಿರುತ್ತೆ. ನೀವೇನಾದರೂ ಕಲಾಕ್ಷೇತ್ರ ಅಥವಾ ಸಂಗೀತಕ್ಕೆ ಸಂಬಂಧಿಸಿದಂತೆ ಅಥವಾ ಆಧ್ಯಾತ್ಮಿಕ ವಿಷಯಗಳಲ್ಲಿ ಏನಾದರೂ ಶಿಕ್ಷಣ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಈ ಫೀಲ್ಡಲ್ಲಿ ಏನಾದರೂ ನೀವು ಶಿಕ್ಷಣವನ್ನು ಪ್ರಾಪ್ತಿ ಮಾಡ್ತಾ ಇದ್ದರೆ, ಈ ವರ್ಷ ನಿಮಗಿಲ್ಲಿ ಉತ್ತಮ ಶ್ರೇಣಿಯಲ್ಲಿ ನಿಮಗಿಲ್ಲಿ ಉತ್ತಮವಾದಂತಹ ಅಂಕಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ ಗುರುವಾರದಂದು ದಕ್ಷಿಣ ಮೂರ್ತಿಗೆ ಅಥವಾ ವಿಷ್ಣುವಿನ ಪೂಜೆ ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಳದಿ, ಚಂದನ, ಬಾಳೆಹಣ್ಣು ಮತ್ತು ಧಾನ್ಯಗಳನ್ನು ನೈವೇದ್ಯ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರುವಾರದಂದು ಬ್ರಾಹ್ಮಣರಿಗೆ ಹಳದಿ ಬಟ್ಟೆ ಮತ್ತು ಅನ್ನವನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಸಾಡೆಸಾತಿಯಿಂದ ಪಾರಾಗಲು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವಂಥದ್ದು, ಕಪ್ಪು ಎಳ್ಳನ್ನು ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹುವಿನ ಪರಿಹಾರಕ್ಕಾಗಿ ಪ್ರತಿ ಬುಧವಾರ ಅಥವಾ ಶನಿವಾರದಂದು ದುರ್ಗಾದೇವಿಯ ಪೂಜೆಯನ್ನು ಮಾಡುವಂಥದ್ದು ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗುರುವಿನ ಮಂತ್ರವನ್ನು ಮತ್ತು ಶನೀಶ್ವರನ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಮೀನರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಶನಿ ಮತ್ತು ರಾಹು ನಿಮ್ಮ ರಾಶಿಯಲ್ಲೇ ಇರೋದರಿಂದಾಗಿ ವರ್ಷದುದ್ದಕ್ಕೂ ನೀವಿಲ್ಲಿ ಅತ್ಯಂತ ಹೆಚ್ಚು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗತ್ತೆ. ಮಾನಸಿಕವಾದಂತಹ ಒತ್ತಡಗಳು ಈ ವರ್ಷ ನಿಮಗೆ ಹೆಚ್ಚಾಗಿರುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು. ಆದರೆ ಮೇಯ ನಂತರ ಗುರುವಿನ ಗೋಚಾರ ಉತ್ತಮವಾಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ಧನ ಲಾಭವಾಗುವಂತಹ ಸಾಧ್ಯತೆ ಮತ್ತು ಕೌಟುಂಬಿಕ ವಿಚಾರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮಗಿಲ್ಲಿ ಗಣನೀಯ ಪ್ರಗತಿಯನ್ನು ಗುರುವಿನ ಗೋಚಾರ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಷಾಂತ್ಯಕ್ಕೆ ನೀವಿಲ್ಲಿ ಸ್ಥಿರತೆ ಮತ್ತು ಸಂತೋಷವನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮೀನರಾಶಿಯವರ 2026 ವರ್ಷ ಭವಿಷ್ಯ.